ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಈಗ ನಾವು 2024ರ ಏಪ್ರಿಲ್ ತಿಂಗಳಲ್ಲಿ ಫಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಈ ಎರಡು ಮಾಸಗಳು ಕೂಡ ಇರುತ್ತೆ. ಈ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ 9 ಗ್ರಹಗಳ ಒಂದು ಸಂಚಾರದಿಂದ, ಆ ಒಂದು ಗ್ರಹಗಳ ಒಂದು ಗತಿಯಿಂದ, ಚಲನೆಯಿಂದ ಆಗುವಂತಹ ಒಂದು ಅನುಕೂಲತೆ ಮತ್ತು ಪ್ರತಿಕೂಲವಂತಹ ಪರಿಣಾಮಗಳು ಯಾವ ರೀತಿ ಇರುತ್ತೆ ತುಲಾ ರಾಶಿಯವರಿಗೆ ಅಂತ ನಾವು ಈಗ ಸಂಕ್ಷಿಪ್ತವಾಗಿ ನೋಡೋಣ. ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಶುಕ್ರ ಏಪ್ರಿಲ್ ತಿಂಗಳ ಪ್ರಾರಂಭದ ದಿನದಿಂದಲೇ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹ ಈ ಒಂದು ಶುಕ್ರನ ಬಲದಿಂದ ನಿಮಗೆ ವಿಶೇಷವಾದಂತಹ ಸುಖ ಪ್ರಾಪ್ತಿ ಯೋಗ, ಸ್ನೇಹಿತರಿಂದ ದುಡ್ಡು ವ್ಯವಹಾರದಲ್ಲಿ ಅನುಕೂಲಿಸುವಂತಹ ಯೋಗ, ನೀವು ಎಲ್ಲಿ ದುಡ್ಡು ಬೇಕು ವ್ಯವಹಾರ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಕಾರ್ಯ ಕ್ರಿಯೆಗಳಿಗೆ ದುಡ್ಡಿನ ವಹಿವಾಟನ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ನಿಮ್ಮ ಮಿತ್ರರೊಡನೆ ಅಥವಾ ಸ್ನೇಹಿತರೊಡನೆ ಅಥವಾ ಪರಿಚಯಸ್ಥರೊಡನೆ ನೀವು ಪ್ರಯತ್ನ ಮಾಡಿರ್ತೀರಾ. ಅಂತಹ ಪ್ರಯತ್ನಗಳು ಸಕ್ಸಸ್ ಆಗುವಂತಹ ದಿನಗಳು ಏಪ್ರಿಲ್ ಪ್ರಾರಂಭದಿಂದ ಇರುತ್ತೆ. ಈ ಒಂದು ಪ್ರತಿಫಲದಿಂದ ಉತ್ತಮವಾದಂತಹ ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದಂತಹ ಕೆಲಸ ಕಾರ್ಯಗಳಿಗೆ ನಿರ್ವಹಿಸಲು ಅನುಕೂಲವಾಗುವಂತಹ ಒಂದು ಯೋಗ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಲಭಿಸುತ್ತೆ. ಈ ಒಂದು ಸ್ಥಿತಿ 24ರವರೆಗೂ ಮಾತ್ರ ಇರುತ್ತೆ. 24ರ ನಂತರ ಶುಕ್ರ ಮೇಷರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ಮೇಷರಾಶಿಯಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಶ್ರೇಷ್ಠವಾದಂತಹ ಬಲ ಪ್ರತಿಫಲ ಇರುತ್ತೆ. ಆ ನಂತರ ಕೂಡ ಈ ಒಂದು ಶುಕ್ರನ ಬಲ, ದುಡ್ಡು ಕಾಸು ವ್ಯವಹಾರ, ಐಶ್ವರ್ಯ ಯೋಗ ಬಲಗಳನ್ನ ಕೊಟ್ಟಿರ್ತಕ್ಕಂಥ ಶುಕ್ರನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮ ಫಲ ಕೊಡುತ್ತಾನೆ. ಜೊತೆಗೆ ಯಾರಿಗೆ ವಿವಾಹ ಆಗಬೇಕು ಅಂತಹವರಿಗೆ ಶುಭ ಕಾರ್ಯ ಯೋಗ ಬಲನ್ನ ನಿರ್ಣಯಿಸಿಬಿಡ್ತಾನೆ. ಏಕೆಂದ್ರೆ ನಿಮ್ಮ ರಾಶಾಧಿಪತಿನೇ ಸಪ್ತಮ ದೃಷ್ಟಿ ಸುಪ್ರಧಾನ ನೋಡ್ತಾ ಇರ್ತಾನೆ, ಗುರುವಿನ ಜೊತೆ ನೋಡ್ತಾ ಇರ್ತಾನೆ. ಹಾಗಾಗಿ ಶ್ರೇಷ್ಠವಾದ ಸಂಬಂಧ ಮತ್ತು ಶುಭ ಕಾರ್ಯ ಯೋಗ ಬಲ ಸಿಗತ್ತೆ. ತುಲಾರಾಶಿಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಅವ್ರದೇ ಆದಂತಹ ಒಂದು ಯಾವುದೋ ಒಂದು ಹೊಸ ಪ್ರಯತ್ನದ ಒಂದು ಶುಭ ಕಾರ್ಯ ಅಂತ ಹೇಳ್ಬೋದು. ಆ ಒಂದು ಕಾರ್ಯಕ್ಕೆ ಕೈ ಹಾಕುವಂತಹ ವಿಶೇಷ ಅನುಕೂಲತೆ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ಹಣಕಾಸಿನ ವಿಚಾರವಾಗಿ ನೋಡಿದ್ರೆ ಕುಜ ಚತುರ್ಥ ಭಾಗದಲ್ಲಿ ಕುಜ ಶನಿ ಜೊತೆ ಇತಿಯಾಗಿರ್ತಾನೆ. ಶನಿ ಜೊತೆ ಇತಿಯಾಗಿರೋದ್ರಿಂದ ಸ್ವಲ್ಪ ಸಂದಿಗ್ಧವಾದ ಪರಿಸ್ಥಿತಿಗಳು, ಅಂದ್ರೆ ದುಡ್ಡು ಬರುವಂತಹ ವಿಚಾರ, ಪ್ರಯತ್ನ ಮಾಡುವಂತಹ ವಿಚಾರ, ಯಾರನ್ನು ಕೇಳಿ ವ್ಯವಹಾರ ಮಾಡಿರ್ತೀರಾ ಅಂತವರು ಸ್ವಲ್ಪ ಡಿಲೇ ಮಾಡುವಂತಹ ಸಂದರ್ಭ ಇರುತ್ತೆ. ಯಾಕೆಂತಂದ್ರೆ ಶನಿ ಮತ್ತು ಕುಜ ಮಾರಕ ಗ್ರಹಗಳು ಕುಂಭ ರಾಶಿಯಲ್ಲಿ ಇತಿಯಾಗಿರ್ತಾರೆ. ಹಾಗಾಗಿ ಎರಡೂ ಗ್ರಹಗಳು ಇತಿಯಾಗಿರೋದ್ರಿಂದ ಸ್ವಲ್ಪ ದುಡ್ಡಿನ ವ್ಯವಹಾರದಲ್ಲಿ ನಿಮ್ಗೆ ಕೊಡುವಂತಹವರು ಕೊಡೋದಿದ್ರೆ ಸ್ವಲ್ಪ ನಿಧಾನ ಮಾಡ್ತಾ ಇರ್ತಾರೆ, ಲೇಟ್ ಮಾಡ್ತಾ ಇರ್ತಾರೆ, ಕೊಡ್ದಿರಾ ಡಿಲೇ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಶನಿ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದಂತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪೂಜೆ ಆರಾಧನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮುಂದೆ 9 ತುಪ್ಪದ ದೀಪಗಳನ್ನ, ತಂಬಿಟ್ಟು ದೀಪಗಳನ್ನ ಬೆಳಗಿಸಿ ನಿಮಗೆ ಶ್ರೇಷ್ಠತರವಾದಂತಹ ಅನುಕೂಲತೆಗಳು ಲಭಿಸುತ್ತೆ. ನಿಮ್ಮ ಪ್ರಯತ್ನಕಾರಿ ವಿಚಾರ ನೋಡಿದ್ರೆ ದಾಂಪತ್ಯದಲ್ಲಿ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಗಂಡ ಹೆಂಡತಿ ಇಬ್ರು ಸೇರಿ ಒಂದು ಹೊಸದಾದಂತಹ ಒಂದು ಆಕ್ಟಿವ್ ಬೆಳೆಯುತ್ತೆ. ಏನೋ ಒಂದು ಉತ್ಸಾಹ, ಬೆಳವಣಿಗೆ, ಏನೋ ಒಂದು ಪ್ರಯತ್ನ ಮಾಡಬೇಕು, ಜೀವನದಲ್ಲಿ ಮುನ್ನಡೆಯಬೇಕು ಅನ್ನುವಂತಹ ಪ್ರಯತ್ನ. ಆ ರೀತಿ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಮುಂದುವರಿಯುವಂತಹ ಒಂದು ಪ್ರತಿಫಲದಾಯಕ ಒಂದು ಪ್ರಯತ್ನದಲ್ಲಿ, ಕೆಲಸದಲ್ಲಿ ಮುನ್ನುಗ್ತೀರಾ. ಅಧಿಕಾರ ಪ್ರಾಪ್ತಿ ಯೋಗಗಳು ಸಿಗುವಂತಹ ಯೋಗಗಳು ಕೂಡ ಇರುತ್ತೆ ಈ ತುಲಾರಾಶಿ ಅವರಿಗೆ. ಯಾಕೆಂತಂದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ನೇರವಾಗಿದೆ. ಹಾಗಾಗಿ ಗುರುಬಲ ಇದೆ, ಸಪ್ತಮ ದೃಷ್ಟಿ ಇದೆ. ಹಾಗಾಗಿ ಉತ್ತಮವಾದಂತಹ ಫಲನ ಪಡೆಯಬಹುದಾಗಿರುತ್ತೆ. ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ, ನಿಮ್ಮ ಸ್ವಸ್ಥಾನದ ವಿಚಾರದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಯಾಕೆಂತಂದ್ರೆ ಈ ಕುಂಭ ರಾಶಿಯಲ್ಲಿ ಶನಿ ಸಂಚಾರ ಈ ಒಂದು ಸಂದರ್ಭದಲ್ಲಿ, ಈ ಒಂದು ತಿಂಗಳಲ್ಲಿ ಕುಜಿನ ಜೊತೆ ಇದ್ದಾನೆ.
ಹಾಗಾಗಿ 23ನೇ ತಾರೀಕುವರೆಗೂ ಕುಜ ಶನಿ ಜೊತೆ ಯತಿಯಾಗಿರೋದ್ರಿಂದ ಸ್ವಲ್ಪ ಕ್ಲಿಷ್ಟವಾದಂತಹ ಪರಿಸ್ಥಿತಿಗಳು. ಶನಿ ಮತ್ತೆ ಕುಜ ಶತ್ರು ಗ್ರಹಗಳು, ಆದ್ರಿಂದ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು, ಸಮಸ್ಯೆಗಳು ಬರುವಂತಹದ್ದು. ಎಕ್ಸಾಮ್ಸ್ ಎಲ್ಲ ಬರಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಎದುರಿಸುವಂತಹದ್ದು ಬರುತ್ತೆ. ತುಂಬಾ ಜಾಗೃತರಾಗಿರಿ. ಈಗಾಗಲೇ ಹೇಳಿದ ಶನಿ ಮತ್ತೆ ಕುಜ ಪರಿಹಾರ ಮಾಡಿ ಅಂತ, ಅದನ್ನ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ರೀತಿಯ ಪ್ರತಿಫಲ ಸಿಗತ್ತೆ. ಶನೇಶ್ವರ ಸ್ವಾಮಿಗೆ ಎಳ್ಳು ಬತ್ತಿಗಳನ್ನ ಬೆಳಗಿಸಿ ಓಂ ಶಂ ಶನೇಶ್ವರಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜ್ಞಾನ ಶಕ್ತಿ ಇಂಪ್ರೂವ್ ಆಗುತ್ತೆ, ನಿಮಗೆ ಸಮಸ್ಯೆಗಳು ಬಾರದಂತೆ ದೂರ ಆಗುತ್ತೆ. ಇನ್ನು ಮಿತ್ರರ ವಿಚಾರದಲ್ಲಿ ಈಗಾಗಲೇ ರಾಹು ಸಂಚಾರ ಆಗ್ತಾ ಇದೆ ಮೀನ ರಾಶಿಯಲ್ಲಿ, ಹಾಗಾಗಿ ಸ್ವಲ್ಪ ದೂರದ ಮಿತ್ರಗಳು ಪರಿಚಯ ಆಗ್ಬಿಡ್ತಾರೆ. ಜೊತೆಗೆ ಯಾರೇ ಮಿತ್ರರು ಇರ್ಲಿ, ನಿಮ್ಮನ್ನು ಕರ್ಕೊಂಡು ದೂರ ಸುತ್ತಾಡಿಸ್ತಾರೆ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಸಮಯನೆಲ್ಲ ಕಾಲಹರಣ ಮಾಡ್ತಾ ಇರ್ತಾರೆ. ಅಂತಹ ಸ್ನೇಹಿತರಾಗ್ತಾರೆ. ಆದರೂ ಸಹ ಈ ಒಂದು ಸಮಯದಲ್ಲಿ ಸೂರ್ಯನು ಯತಿಯಾಗೋದ್ರಿಂದ ರಾಹು ಜೊತೆ ಈ ಒಂದು ರಾಹುವಿನ ಎಫೆಕ್ಟ್ ಹೆಚ್ಚಾಗಿ ತೊಂದರೆ ಕೊಡೋದಿಲ್ಲ. 12ನೇ ತಾರೀಕುವರೆಗೂ ಉತ್ತಮವಾದಂತಹ ಫಲಪ್ರದವಾದಂತಹ ಅನುಕೂಲತೆಗಳು ಸ್ನೇಹಿತರಿಂದ ಕೂಡ ಲಭಿಸುತ್ತೆ. ಯಾಕೆಂದ್ರೆ ಸೂರ್ಯನು ಒಲಿತಾದಂತಹ ಪ್ರತಿಫಲಗಳನ್ನ ಕೊಡ್ತಾನೆ. ಜೊತೆಗೆ ಶುಕ್ರನು ಕೂಡ ಉಚ್ಚ ಸ್ಥಿತಿ ಇರ್ತಾನೆ, ಶ್ರೇಷ್ಠ ಫಲ ಕೊಡ್ತಾನೆ. ಆದ್ರೆ ಮಿತ್ರರ ಜೊತೆ ಭೂಮಿ ವ್ಯವಹಾರ, ಬಿಸ್ನೆಸ್ ವ್ಯವಹಾರ ಮತ್ತು ಯಾವುದೇ ರೀತಿಯ ಒಂದು ಬೆಳೆ ಬೆಳೆಯುವಂತಹ ವಿಚಾರಗಳಲ್ಲಿ ಒಡಂಬಡಿಕೆಗಳನ್ನ 10ನೇ ತಾರೀಕು ಏಪ್ರಿಲ್ ನಂತರ ತಿಂಗಳ ಅಂತ್ಯದವರೆಗೂ ಮಾಡಬೇಡಿ. ಯಾಕೆ ಅಂತಂದ್ರೆ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಬುಧನು 10ನೇ ತಾರೀಕು ಏಪ್ರಿಲ್ ನಂತರ ಮೀನ ರಾಶಿ ಸಂಚಾರ ಮಾಡ್ತಾನೆ. ಮೀನ ರಾಶಿಯಲ್ಲಿ ಬುಧನು ನೀಚ ಸ್ಥಿತಿ ಸಂಚಾರ, ಜೊತೆಗೆ ಪಾಪಗ್ರಹ ಆಗ್ತಾನೆ, ವಕ್ರ ಸ್ಥಿತಿ ಸಂಚಾರ ಬೇರೆ. ಹಾಗಾಗಿ 3 ರೀತಿಯ ಸಮಸ್ಯೆಗಳನ್ನ ಅನುಭವಿಸುವಂತಹದ್ದು ಮಿತ್ರರಲ್ಲಿ. ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರ, ಒಡಂಬಡಿಕೆ, ಈ ವಿಚಾರಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಇವನ್ನ ಈ ಡೇಟ್ಸ್ ಅನ್ನ ಗಮನಿಸಿ ವ್ಯವಹಾರಗಳಿಗೆ ಕೈ ಹಾಕ್ದಿರಾ ದೂರ ಇರೋದು ಒಳಿತಾಗಿರುತ್ತೆ. ಗುರು ಮತ್ತೆ ಸೂರ್ಯ, ಶುಕ್ರ ಇವರು ಕೂಡ ಮೇಷ ರಾಶಿಯಲ್ಲಿ ಸಂಚಾರ ಮಾಡುವಂತಹದ್ದು ಏಪ್ರಿಲ್ ತಿಂಗಳಲ್ಲಿ ಪ್ರಧಾನವಾದಂತಹ ಒಂದು ಅಭಿವೃದ್ಧಿಯನ್ನ ದಾಂಪತ್ಯ ಜೀವನದಲ್ಲಿ ಕೊಡುತ್ತೆ. ನೋಡಿ, 13ರ ನಂತರ ಸೂರ್ಯ ಗುರು ಜೊತೆ ಆಗ್ತಾ ಇದ್ದಾನೆ. ಸೂರ್ಯ ಇಲ್ಲಿ ಉಚ್ಚ ಸ್ಥಾನ. 13ರಿಂದ ಏಪ್ರಿಲ್ ಪೂರ್ತಿ ಕಾಲ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ನೋಡಿ, ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಯಾರಿದ್ದೀರಾ, ನಿಮ್ಮ ದಾಂಪತ್ಯದಲ್ಲಿ ವಿಶೇಷವಾದಂತಹ ಅಧಿಕಾರ ಪಡೆಯುವಂತಹ ಯೋಗ, ವಿಶೇಷವಾದ ಸ್ಥಾನಮಾನ ಗಳಿಸುವಂತಹ ಒಂದು ಪ್ರಾಪ್ತಿ ಸಿಗತ್ತೆ. ಜೊತೆಗೆ ಶುಕ್ರನು ಕೂಡ 24ನೇ ತಾರೀಕಿನ ನಂತರ ಇಲ್ಲಿ ಸ್ಥಿತಿ ಆಗ್ತಾ ಇದ್ದಾನೆ. ಅದಕ್ಕೆ ಶುಭ ಗ್ರಹಗಳ ಸಂಚಾರ ಗುರು ಮತ್ತೆ ಶುಕ್ರು. ಈ ಶುಕ್ರ ಮತ್ತೆ ಗುರು 2 ಗ್ರಹಗಳು ಸೇರೋದ್ರಿಂದ ಶುಭದಾಯಕವಾದಂತಹ ಫಲಗಳನ್ನು ಕೂಡ ಪಡೆಯಬಹುದಾಗಿರುತ್ತೆ. ಸೊ ಹೆಚ್ಚಿನ ಸ್ಥಿತಿಯಲ್ಲಿ ಇಲ್ಲಿ ವೈಪರೀತ್ಯಗಳೇನು ಇರುವುದಿಲ್ಲ. ಆರೋಗ್ಯ ಗಮನಿಸಿದ್ರೆ, ಆರೋಗ್ಯ ವಿಚಾರದಲ್ಲಿ ಮಿತ್ರರ ಜೊತೆ ಒಡನಾಟ ವ್ಯವಹಾರ ಮಾಡಿದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಊಟ ತಿಂಡಿ ತಿಂದು ಅವ್ರ ಜೊತೆ ಸಂಚಾರ ಮಾಡಿದಾಗ ಸ್ವಲ್ಪ ಕಸಿವಿಸಿ ಆಗುವಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಸೊ ಸಾಧಾರಣ ಮಟ್ಟಿಗೆ 24ರ ನಂತರ ಏಪ್ರಿಲ್ ಅಲ್ಲಿ, ಅಂದ್ರೆ ಏಪ್ರಿಲ್ ಅಂತ್ಯದ ಸಮಯದಲ್ಲಿ ಸ್ವಲ್ಪ ಕಣ್ಣುರಿ ಆಗುವಂತಹದ್ದು, ಬಾಡಿ ಹೀಟ್ ಆಗುವಂತಹದ್ದು, ಮತ್ತೆ ENT ರಿಲೇಟೆಡ್ ಕಣ್ಣು ಕಿವಿ ಮೂಗು ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಅಷ್ಟಿರುತ್ತೆ. ಸ್ವಲ್ಪ ಜಾಗೃತಿ ವಹಿಸಿ ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಇವೆಲ್ಲ ಕೂಡ ಪರಿಹಾರ ಆಗತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕಾಗ್ಲಿ, ಒಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕಾಗ್ಲಿ ನೀವು 10ನೇ ತಾರೀಕು ಒಳಗಡೆ ಮಾಡ್ಕೋಬೇಕು. ಯಾಕಂದ್ರೆ ಬುಧ 10ನೇ ತಾರೀಕು ಏಪ್ರಿಲ್ ವರೆಗೂ ಮಾತ್ರ ಉತ್ತಮ ಸ್ಥಿತಿ, ನಿಮ್ಮ ರಾಶಿ ದೃಷ್ಟಿ ಚೆನ್ನಾಗಿರುತ್ತೆ. ಆ ನಂತರ ವಕ್ರ ಸ್ಥಿತಿ, ನೀಚ ಸ್ಥಿತಿ, ಪಾಪ ಸ್ಥಿತಿ ಎಲ್ಲ ಕೂಡ ಬರುತ್ತೆ. ಅದಕ್ಕೆ ಏಪ್ರಿಲ್ 10ರ ನಂತರ ಯಾವುದೇ ಒಂದು ಬಿಸ್ನೆಸ್ ಭಾಗ್ಯ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ. ಆದಾಯ ಮತ್ತು ವೃತ್ತಿ ಸ್ಥಾನ ನೋಡಿದ್ರೆ ನಿಮಗೆ ಸೂರ್ಯನ ಒಂದು ಬಲದಿಂದ ಸ್ನೇಹಿತರ ಒಡನಾಟ ಮತ್ತು ವಿಶೇಷವಾದ ದಾಂಪತ್ಯದಲ್ಲಿ ಸೌಖ್ಯ, ಮತ್ತೆ ಹೊಸದಾಗಿ ವಿವಾಹ ಆಗುವ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಕಡೆ ಒಬ್ಬರಿಗೊಬ್ಬರು ಆದಾಯಗಳನ್ನ ಪಡೆದುಕೊಳ್ಳುವಂತಹ ಒಂದು ಅವಕಾಶಗಳು ಸಿಗುವಂತಹ ಸಂಬಂಧಗಳು ಕೂಡ ಇಲ್ಲಿ ನಿಮಗೆ ಗೋಚಾರ ಆಗತ್ತೆ. ಖರ್ಚಿನ ವಿಚಾರದಲ್ಲಿ ಕೇತು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ನೋಡಿ, ಒತ್ತಡ ವಿಚಾರಗಳಿಗೋಸ್ಕರ ಖರ್ಚುಗಳು ಮಾಡ್ತಾ ಇರ್ತೀರಾ. ನೋಡಿ, ಈ ಏಪ್ರಿಲ್ ತಿಂಗಳಲ್ಲಿ
10ನೇ ತಾರೀಕಿನ ನಂತರ ನೀಚವಾದಂತಹ ಸ್ಥಿತಿಯ ಒಂದು ಖರ್ಚು ಮಾಡಿಸ್ಬಿಡತ್ತೆ. ಯಾರ ವಿಚಾರಕ್ಕೆ? ಸ್ನೇಹಿತರು. 10ನೇ ತಾರೀಕು ನಂತರ ಯಾವ ಫ್ರೆಂಡ್ ಮಾತು ಕೇಳಬೇಡಿ. ಯಾರೇ ಒಬ್ರು ಪರಿಚಿತರು ನಿಮ್ಗೆ ಇಂಥದ್ದಕ್ಕೆ ಇನ್ವೆಸ್ಟ್ ಮಾಡಿ ಇದು ತಗೊಳ್ಳಿ ಅಂದ್ರೂ ಕೂಡ ತಗೊಳಕ್ ಹೋಗ್ಬೇಡಿ. ಏಪ್ರಿಲ್ 10ರ ನಂತರ ಅಂತೂ ಬುಧನು ನೀಚ ಸ್ಥಿತಿ ದೃಷ್ಟಿ ವ್ಯಯಭಾಗದ ಮೇಲೆ ಇರೋದ್ರಿಂದ ನಿಮಗೆ ಭೂಮಿಯನ್ನು ಕೂಡ ಕಳ್ಕೊಂಡ್ಬಿಡ್ಬೇಕು, ಮಾರ್ಬಿಡ್ಬೇಕು ಅನ್ನೋಂಥ ಸ್ಥಿತಿ ಬಂದ್ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಮಾಡಿದ್ದು ಜೀವನ ಪರ್ಯಂತಹ ಕೆಟ್ಟೋಗುವಂತ ಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗೆ ಒಂದೊಂದು ಸಮಯ ಇರುತ್ತೆ, ಆ ಸಂದರ್ಭಗಳಲ್ಲಿ ತುಂಬಾ ಉಚ್ಚ ಸ್ಥಿತಿ ಅಂದ್ರೆ ಶ್ರೇಷ್ಠವಾದಂತಹ ಸ್ಥಿತಿಗೂ ಹೆಜ್ಜೆ ಇಟ್ಬಿಡ್ತೀವಿ. ಒಂದೊಂದು ಸಮಯ ಕೆಟ್ಟ ಸಮಯನಾದ್ರೂ ನಾವು ಮೈ ಮರೆತು ಹೆಜ್ಜೆ ಇಟ್ಟಿದೀವಿ ಅಂದ್ರೆ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೋಬೇಕಾಗತ್ತೆ. ಸುಮಾರು ಜನ ಈ ರೀತಿ ಅವರ ಒಂದು ಮನಸ್ಸಿಗೆ ಗಮನಕ್ಕೆ ಬಾರದಂತೆ ಯಾರೋ ಒಬ್ರು ಹೇಳಿದ್ರು, ಯಾರೋ ಮಾತು ಕೇಳದೆ, ಯಾರೋ ಸ್ನೇಹಿತರ ಜೊತೆ ಒಡನಾಟ ಮಾಡದೆ, ಯಾರಿಗೋ ವಿಟ್ನೆಸ್ ಆಗದೆ 15 ಲಕ್ಷ ಕಟ್ಬೇಕು, 20 ಲಕ್ಷ ಕಟ್ಬೇಕು, ಲಾಸ್ ಆದ್ವಿ, ಜೀವನದಲ್ಲಿ ದುಡಿದಿದ್ದೆಲ್ಲ ಕಟ್ಬೇಕು ಅನ್ನುವಂತ ಸುಮಾರು ಜನ ಬಂದು ಗೋಳೈಕೊಂತ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಇಂತಹ ಸನ್ನಿವೇಶಗಳಲ್ಲಿ, ಇಂತಹ ಸಂದರ್ಭಗಳಲ್ಲಿ ಇವರ ಒಂದು ಗಮನಕ್ಕೆ ಅರಿವಿಲ್ಲದೆಯೇ ಮಾಡುವಂತಹ ಒಂದು ವ್ಯವಹಾರ ಆಗ್ಬಿಟ್ಟಿರುತ್ತೆ. ಅದರಿಂದ ದಯವಿಟ್ಟು ಈ ಸಮಯದಲ್ಲಿ ಅಂದ್ರೆ ಏಪ್ರಿಲ್ 10ರ ನಂತರ ಯಾವುದೇ ರೀತಿ ಖರ್ಚುಗಳು ಮಾಡಕ್ ಹೋಗ್ಬೇಡಿ. ₹1 ಕೂಡ ನೀವು ಹೊರಗಡೆ ಕೊಡಬೇಡಿ. ಅದು ₹1 ಕೋಟಿ ರೂಪಾಯಿವರೆಗೂ ಕೂಡ ಹೇಳ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ಆ ರೀತಿ ಒಂದೇ ಒಂದು ಸಿಗ್ನೇಚರ್ ಸೈನ್ ಮಾಡುವಂತಹದ್ದು ಫಸ್ಟ್ 2 ನಿಮಿಷ ಸಾಕು. ಆ ಒಂದು ಸೈನ್ ಕೂಡ ವಿಟ್ನೆಸ್ ಸೈನ್ ಆಗ್ಬಿಟ್ಟಿದ್ರೆ ಯಾರಿಗೋ ದುಡ್ಡುಗೋಸ್ಕರ ನೀವು ಮನೆ ಆಗುವಂತಹದ್ದು, ಖರ್ಚು ಜೀವನ ಪರ್ಯಂತಹ ಲಾಸ್ ಆಗುವಂತಹದ್ದು ಬಹಳಷ್ಟು ಜನ ಅನ್ಯಾಯ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಉಳಿದ ರೀತಿ ಎಲ್ಲ ಅನುಕೂಲ ಇದೆ. ಸ್ವಲ್ಪ ಆರೋಗ್ಯ ಮತ್ತು ಬಿಸ್ನೆಸ್ ವ್ಯವಹಾರಗಳ ಜೊತೆ 10ನೇ ತಾರೀಕಿನ ವ್ಯವಹಾರ ಮಾಡದಿರ ಇರುವಂತಹದ್ದು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ. ಭಗವಂತನು ನಿಮ್ಗೆಲ್ರಿಗೂ ಕೂಡ ಅಷ್ಟೈಶ್ವರ್ಯ ಯೋಗ ಭಾಗ್ಯ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಒಳ್ಳೇದಾಗಲಿ. ನಮಸ್ಕಾರ.